ಓಕೆ, ಮೂಲ ಪುರುಷ, ಯೋಗದ ಮೂಲ ಪುರುಷ ಶಿವ. ಅಂದರೆ ಇಲ್ಲಿ ನಾವು ಏನು ತಿಳ್ಕೋಬೇಕು, ಶಿವ ಇನ್ ದ ಹೈಯೆಸ್ಟ್ ಸ್ಪಿರಿಚುವಲ್ ನಾಲೆಡ್ಜ್. ಸ್ಪಿರಿಚುವಾಲಿಟಿನಲ್ಲಿ ಹೋದಾಗ ಶಿವ ಇಸ್ ದ ಸುಪ್ರೀಂ ಕಾನ್ಷಿಯಸ್ನೆಸ್. ಸುಪ್ರೀಂ ಕಾನ್ಷಿಯಸ್ನೆಸ್ ಮೀನ್ಸ್ ಎಲ್ಲವನ್ನ ಮೀರಿದ ಪ್ರಜ್ಞೆ ಅಂತ. ಪ್ರಜ್ಞೆ ಅಂದ್ರೆ ಏನು? ನಮ್ಮ ಶರೀರ. ಶರೀರ ಪ್ರಜ್ಞೆ. ಶರೀರಕ್ಕೆ ನಾವೇನಂತ ಕರಿತೀವಿ? ಪುರುಷ ಅಂತ ಕರಿತೀವಿ. ಪುರುಷ ಅರ್ಥ ಆಯ್ತಾ? ಸುತ್ತ ಇರತಕ್ಕಂಥದ್ದು ಪ್ರಕೃತಿ. ನಮ್ಮ ಶರೀರದಲ್ಲಿ 7 ಚಕ್ರಗಳು. ಎಲ್ಲಿ? ನಮ್ಮ ಮೇರುದಂಡ, ಸ್ಪೈನಲ್ ಕಾರ್ಡಲ್ಲಿ. ಈಗ ಶಿವನ ಲಿಂಗ ಇರುತ್ತಲ್ವಾ, ಯಾವ ರೀತಿ ಇರುತ್ತೆ? ಮೇರುದಂಡದ ರೂಪದಲ್ಲಿರುತ್ತೆ ಲಿಂಗು. ಲಿಂಗದ ಆಕಾರ. ಓಕೆ, ಆ ಲಿಂಗದ ಒಂದು ರೂಪ ಇರುತ್ತಲ್ವಾ, ಅದು ಇಟ್ ರಿಸಂಬಲ್ಸ್ ದಿ ಸ್ಪೈನಲ್ ಕಾರ್ಡ್. ಶಿವನ ಧ್ಯಾನ ಮಾಡ್ತಕ್ಕಂಥದ್ದು ಏನಕ್ಕೆ? ನಾವು ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಶಿವನಲ್ಲಿ ಯುನೈಟ್ ಮಾಡೋದಕ್ಕೆ. ಟು ಯೂನಿಯನ್ ದಿ ಶಕ್ತಿ ವಿತ್ ಶಿವ. ದಿಸ್ ಇಸ್ ದ ಗೋಲ್ ಆಫ್ ಹಠಯೋಗ ಆಲ್ಸೋ. ಇದು ಹಠಯೋಗದ ಒಂದು ಗುರಿ. ಯೋಗ ಸಾಧನೆ ಮಾಡೋಂಥದ್ದು ಇವೆಲ್ಲವೂ ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ, ಟು ಅಂಡರ್ಸ್ಟ್ಯಾಂಡ್, ಟು ರಿಯಲೈಸ್ ದ ಸುಪ್ರೀಂ ಕಾನ್ಷಿಯಸ್ನೆಸ್. ಅಂದರೆ ನಾವೆಲ್ಲ ಪುರುಷ ಒಂದು ಪ್ರಜ್ಞೆ. ಪ್ರಜ್ಞೆ ಅಂದರೆ ಕಾನ್ಷಿಯಸ್ನೆಸ್, ಅಂದರೆ ಜೀವ ಇರ್ತಕ್ಕಂಥದ್ದು. ಈಗ ಶರೀರಕ್ಕೆ ಜೀವ ಇರೋದ್ರಿಂದ ನಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಅದೇ ಒಂದು ಕುರ್ಚಿ, ಮೇಜು ಇವೆಲ್ಲ ತಗೊಂಡ್ರೆ ಅದಕ್ಕೆ ಜಡತ್ವ ಇರ್ತಕ್ಕಂಥದ್ದು, ಮೂವ್ ಆಗಲ್ಲ. ಮೂವ್ ಆಗತ್ತಾ? ಇಲ್ಲ. ಅದಕ್ಕೆ ಪ್ರಜ್ಞೆ ಇರೋದಿಲ್ಲ. ಅದಕ್ಕೆ ನಮಗೆ ಕಾನ್ಷಿಯಸ್ನೆಸ್ ಅಂತೀವಿ ಶರೀರವನ್ನು. ಕಾನ್ಷಿಯಸ್ನೆಸ್, ಅನ್ಕಾನ್ಷಿಯಸ್ನೆಸ್, ಸೂಪರ್ ಕಾನ್ಷಿಯಸ್ನೆಸ್, ಸುಪ್ರೀಂ ಕಾನ್ಷಿಯಸ್ನೆಸ್. ದಿ ಸುಪ್ರೀಂ ಕಾನ್ಷಿಯಸ್ನೆಸ್ ಇಸ್ ದಿ ಶಿವ. ಇನ್ ದಿ ಹೈಯೆಸ್ಟ್ ಸ್ಪಿರಿಚುವಾಲಿಟಿನಲ್ಲಿ ನಾವು ಅನಲೈಸ್ ಮಾಡಿದಾಗ, ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್, ಸಾಮಾನ್ಯ ಜನಗಳಲ್ಲಿ ಅದನ್ನು ಅರ್ಥ ಮಾಡೋದಕ್ಕೆ ಒಂದು ಶಿವನ ಆಕಾರ, ಆ ಶಿವಲಿಂಗನ ಪೂಜೆ ಮಾಡ್ತಕ್ಕಂಥದ್ದು. ಶಿವನ ಒಂದು ಸ್ವರೂಪ. ಆ ಸ್ವರೂಪವನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ, ಯು ಕ್ಯಾನ್ ಡೂ ದಿ ಮೆಡಿಟೇಷನ್ ವೇರ್ ಎವರ್ ಯು ಆರ್ ದೇರ್. ಈಗ ಶಿವ ಎಲ್ಲಿದ್ದಾನೆ? ನಮ್ಮ ಸಹಸ್ರಾರ ಚಕ್ರದಲ್ಲಿ. ಸೊ ಈ ಸಹಸ್ರಾರ ಚಕ್ರದಲ್ಲಿ ನಾವು ಹೇಗೆ ವಿಜುವಲೈಸ್ ಮಾಡ್ತೀವಿ? ಫ್ರಮ್ ದ ಬೇಸ್ ಆಫ್ ದ ಸ್ಪೈನ್, ಮೂಲಾಧಾರ ಚಕ್ರದಲ್ಲಿ, ಮತ್ತು ಅಲ್ಲಿಂದ ಒಂದೊಂದೇ ಚಕ್ರಗಳು, 7 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಮತ್ತು ವಿಶುದ್ಧಿ ಚಕ್ರ, ಆತ್ಮ ಚಕ್ರ, ಸಹಸ್ರಾರ ಚಕ್ರ. ಎಷ್ಟು ಚಕ್ರಗಳಲ್ಲಿ ನಾವು ಆ ಚಕ್ರಗಳ ಎಲ್ಲ ಬ್ಲಾಕೇಜ್ ಇರುತ್ತೆ. ಅದಕ್ಕೆ ನಮಗೆ ಶಿವ ಅನ್ನೋದು ಗೊತ್ತಾಗಲ್ಲ. ಸೊ ವಿ ಅಂಡರ್ಸ್ಟ್ಯಾಂಡ್ ಓನ್ಲಿ ಇನ್ ದ ಕಾನ್ಸೆಪ್ಟ್ ಆಫ್ ಐಡಲ್, ಮೂರ್ತಿ ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ. ನಿಮ್ಗೆ ಯಾವಾಗ ಇವೆಲ್ಲ ಚಕ್ರಗಳು ಓಪನ್ ಆದಾಗ, ಜಾಗೃತಿ ಆದಾಗ, ಶಕ್ತಿ ಯಾವಾಗ ಒಂದೊಂದೇ ಪಿಯರ್ಸ್ ಮಾಡಿಕೊಂಡು ಮೇಲೆ ಹೋಗ್ತಾ ಹೋಗುತ್ತಲ್ವಾ, ಸೊ ಮೇಲೆ ಬಂದಂಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್, ಯು ವಿಲ್ ರಿಯಲೈಸ್. ಒನ್ಸ್ ಇಫ್ ಇಟ್ ಇಸ್ ಮರ್ಜ್, ಸೊ ಯು ವಿಲ್ ರಿಯಲೈಸ್ ದಿ ಗಾಡ್, ಯು ವಿಲ್ ರಿಯಲೈಸ್ ದಿ ಸೆಲ್ಫ್. ಸೊ ಆ ಪರ್ಪಸ್ ಮಾತ್ರ ಇದು ನಾವು ಮಾಡ್ತಕ್ಕಂಥದ್ದು. ಶಿವರಾತ್ರಿಯನ್ನ ಮಾಡ್ತಕ್ಕಂಥದ್ದು ಅವತ್ತು ಶಿವನ ಪ್ರಜ್ಞೆ ಜಾಸ್ತಿ ಇರುತ್ತೆ. ಅವತ್ತು ರಾತ್ರಿನಲ್ಲಿ ಮಹತ್ ರಾತ್ರಿ ಅಂತೀವಿ, ಅದಕ್ಕೆ ಮಹಾಶಿವರಾತ್ರಿ ಅಂತಕ್ಕಂಥದ್ದು. ಅಷ್ಟು ಪ್ರಜ್ಞೆ ಅವತ್ತು ಶಕ್ತಿ ಶಿವಂದು ಇರುತ್ತೆ. ಅವತ್ತು ನಾವು ಮಾಡಿದಷ್ಟು ನಮ್ಮ ಒಂದು ಅರಿವು ಜಾಸ್ತಿ ಆಗುತ್ತೆ, ಜಾಗೃತಿ ಆಗುತ್ತೆ. ಇದಕ್ಕೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ, ಶಿವಪುರಾಣದಲ್ಲಿ ಬೇರೆ ಬೇರೆ ಎಲ್ಲ ಹೇಳಿದ್ರು ಕೂಡ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇಷ್ಟು. ನಾವು ಯಾಕೆ ಶಿವರಾತ್ರಿ ಮಾಡ್ತೀವಿ, ಅದಕ್ಕೆ ನಾವು ಯಾಕೆ ಉಪವಾಸ ಇರ್ತೀವಿ. ಉಪವಾಸ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗ ನೋಡಿ, ನಾವು ಜಾಗೃತಿ ಮಾಡ್ತಕ್ಕಂಥದ್ದು ನಮ್ಮ ನೆತ್ತಿಯ ಭಾಗದಲ್ಲಿರ್ತಕ್ಕಂಥದ್ದು. ನಾವು ಜಾಸ್ತಿ ಆಹಾರವನ್ನು ಸೇವನೆ ಮಾಡಿದ್ರೆ ಏನಾಗುತ್ತೆ? ಆಗ ನಮ್ಮ ಕಾನ್ಷಿಯಸ್ನೆಸ್, ಪ್ರಜ್ಞೆ ಎಲ್ಲ ಇಲ್ಲಿರುತ್ತೆ, ಜ್ಞಾನ ಇಲ್ಲಿರುತ್ತೆ, ಎನರ್ಜಿ ಇಲ್ಲಿರುತ್ತೆ. ಆದ್ದರಿಂದ ಈ ಎನರ್ಜಿ ನಮ್ಗೆ ಏನಾಗುತ್ತೆ? ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ, ಇಲ್ಲಿ ವರ್ಕ್ ಆಗುತ್ತೆ. ಸೊ ಉಪವಾಸ ಅಂತ ಅಂದರೆ ಸಿಟ್ಟಿಂಗ್ ನಿಯರ್ ದಿ ಗಾಡ್. ಉಪವಾಸ ಅಂದರೆ ದೇವರ ಹತ್ರ ಕೂತ್ಕೊಳ್ಳೋದು. ದೇವರ ಹತ್ರ ಕೂತ್ಕೊಳ್ಳೋದು ಅಂದ್ರೆ ಏನು? ದೇವರ ಹತ್ರ ಕೂತ್ಕೊಳ್ಳೋದು ಅಂದರೆ
ಸಿಟ್ಟಿಂಗ್ ನಿಯರ್ ದಿ ಗಾಡ್ ಅಂದ್ರೆ ನಮ್ಮ ನಿಜವಾದ ಪ್ರಕೃತಿಯನ್ನು ಅನಲೈಸ್ ಮಾಡಬೇಕು. ಯಾವಾಗ ನಾವು ಆಹಾರದಿಂದ ದೂರ ಇರ್ತೀವೋ ಆಗ ನಮ್ಮ ಅರಿವು ಜಾಸ್ತಿ ಆಗುತ್ತೆ. ಅರಿವು ಜಾಸ್ತಿ ಆಗ್ತಾ ಬರುತ್ತೆ. ಅರಿವು ಜಾಸ್ತಿ ಆದಾಗ ನಮಗೆ ಪ್ರಜ್ಞೆ ಜ್ಞಾನೋದಯ ಆಗುತ್ತೆ. ಅದಕ್ಕೆ ಏಕಾದಶಿ, ದ್ವಾದಶಿ ಈ ರೀತಿ ಯಾಕೆ ಒಂದೊಂದು ಟೈಮ್ನಲ್ಲಿ ಉಪವಾಸ ಮಾಡಬೇಕು ಅಂತಕ್ಕಂಥದ್ದು. ನೋಡಿ, ನಾವೆಷ್ಟು ಖಾಲಿ ಇದ್ದಷ್ಟು ನಮಗೆ ಜ್ಞಾನ ಚೆನ್ನಾಗಿ ಬರ್ತಾ ಹೋಗುತ್ತೆ, ಎನರ್ಜಿ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಈ ಶಿವರಾತ್ರಿ ದಿನ ಇನ್ನು ಹೆಚ್ಚಿನ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ, ಜಾಗೃತಿಯನ್ನು ಮೂಡಿಸ್ಕೊಳ್ಳೋಕ್ಕೆ ಒಂದು ರಾತ್ರಿ. ಸೊ ಆ ರಾತ್ರಿ ನಾವು ಶಿವನನ್ನ ಬೇರೆ ಬೇರೆ ರೂಪದಲ್ಲಿ ಶಿವನಿಗೆ ಒಂದು ಬಿಲ್ವಾರ್ಚನೆ ಮಾಡ್ತಕ್ಕಂಥದ್ದು, ಸಹಸ್ರನಾಮಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಈ ಓಂ ನಮಃ ಶಿವಾಯದಲ್ಲಿ ಇರ್ತಕ್ಕಂಥ 106 ಮಂತ್ರಗಳನ್ನು ಹೇಳ್ತಕ್ಕಂಥದ್ದು, 1000 ಮಂತ್ರಗಳನ್ನು ಹೇಳ್ತಕ್ಕಂಥದ್ದು. ಇವೆಲ್ಲ ಮಂತ್ರಗಳನ್ನು ಹೇಳ್ತಾ ಏನಾಗುತ್ತೆ, ಜಾಗೃತಿ ಆಗ್ತಾ ಹೋಗುತ್ತೆ, ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮ ಶರೀರದಲ್ಲಿ, ಜ್ಞಾನವೇ ಉಂಟಾಗುತ್ತೆ. ಅದು ಯಾವಾಗ ನೀವು ಕರೆಕ್ಟಾಗಿ ಇಫ್ ಯು ಡೂ ಇನ್ ದ ರೈಟ್ ವೇ ಅಂದರೆ ನಮ್ಮನ್ನು ನಾವು ಶುದ್ಧೀಕರಣ ಮಾಡಿಕೊಂಡು ನಮ್ಮ ಜ್ಞಾನೋದಯನ ಹೆಚ್ಚಿಸ್ಕೊಳ್ಳೋಕ್ಕೆ ಭಕ್ತಿಯಿಂದ ಮಾಡಿದಾಗ ಬರ್ತದೆ. ಆ ಭಕ್ತಿಯಿಂದ ಶಿವರಾತ್ರಿ ಮಾಡಬೇಕು. ಇವಾಗ ನಮಗೆಲ್ಲ ಜಾಗರಣೆ ಅಂತ ಹೇಳಿ ಏನು ಮಾಡ್ತೀವಿ ನಾವು, ರಾತ್ರಿ ಎಲ್ಲ ಮ್ಯೂಸಿಕ್ ಹಾಕ್ಕೊಳ್ತೀವಿ, ತಿರುಗ್ತೀವಿ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಸಿನಿಮಾ ನೋಡ್ಕೊಂಡು ಎದ್ದಿರ್ತೀವಿ. ಎದ್ದಿರೋದು ಅಂತ ಅಲ್ಲ, ಎದ್ದಿರೋದಂದ್ರೆ ಏನು, ಎಚ್ಚರಿಕೆ ಇರೋಂಥದ್ದು. ಇದಕ್ಕೆ ಈ ಜ್ಞಾನ ಅದ್ರ ಬಗ್ಗೆ ಎಚ್ಚರಿಕೆ ಇರಿ ಅಂತ ಜಾಗರಣೆ ಅಂದರೆ